ವೆಪನ್ ಹೊಂದಿದಂತ ವ್ಯಕ್ತಿಗಳನ್ನು ಏನು ಅರೆಸ್ಟ್ ಮಾಡದೇ ಇರೋದ್ರ ಬಗ್ಗೆ ನಿಮ್ಗೆ ಅಸಂತೃಪ್ತಿ ಇದೆಯಲ್ಲ, ಈಗ ಅವ್ರದೇ ಅಧಿಕಾರ ಇರೋದ್ರಿಂದಾಗಿ ನ್ಯಾಯ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ? ನಾವು ಆಲ್ರೆಡಿ ಕೇಳಿದ್ವಲ್ರಿ, ಬಹಳಷ್ಟು ಸಾರಿ ನಾವು ಕೇಳಿದ್ವಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಇನ್ವೆಸ್ಟಿಗೇಷನ್ ಮಾಡಿಸ್ರಿ, ಇಲ್ಲ ಅಂದ್ರೆಗಿನ್ನ ನಾವು CBIಗೆ ಕೊಡ್ರಿ, ಇಲ್ಲಿದ್ರಿಗಿನ್ನ ನೀವು ಪ್ರಾಮಾಣಿಕ ಅಧಿಕಾರಿಗಳು ಯಾರನ್ನ ಇದ್ರೆ ಮಾಡಿಸ್ರಿ ಅನ್ನೋಂಥ ವಿಚಾರ ಅವ್ರಿಗೆ ನಾವು ಬಿಟ್ಕೊಟ್ಟಿವಿ. ಬಹಳ ಕ್ಲಿಯರ್ ಆಗಿ ಹೇಳಿದ್ವಿ, ನಾವು ಯಾವುದೇ ಅಭ್ಯಂತರ ಇಲ್ಲ. ಅಂದ್ರೆ ನನ್ನ ಉದ್ದೇಶ ಏನಂದ್ರೆ ಯಾರು ತಪ್ಪಿ ಮಾಡಿದಾರೋ ಅವನಿಗೆ ಜೈಲು ಶಿಕ್ಷೆ ಆಗ್ಲೇಬೇಕು ಅನ್ನೋಂಥ ಒತ್ತಾಯನೂ ಮಾಡ್ತೀನಿ. ನಾನು ಅವತ್ತು ಕೂಡ ಹೇಳಿದ್ದೀನಿ ಕ್ಲಿಯರ್ ಆಗಿ ಏನಂತದ್ದು, ಅವತ್ತು ಗುಂಡಾರಿಸಿದಂಥ ಟೈಮಲ್ಲಿ ಕೂಡ ಅವ್ರು ನಮ್ಮ ಕಡೆ ತಿರ್ಸುವಂಥ ಟೈಮಲ್ಲಿ ಕೂಡ ನಾವು ಪ್ರಾಮಾಣಿಕರು, ಅವರು ಪ್ರಾಮಾಣಿಕರು ಅಂತ ಹೇಳಿ ಗಲಭೆ ಆಗಿದೆ. ಗಲಭೆ ಆದಂಥ ಟೈಮಲ್ಲಿ 100 ಮಂದಿ ಬಂದಂಥ ಟೈಮಲ್ಲಿ ಫೈರಿಂಗ್ ಆಗಿದೆ. ಫೈರಿಂಗ್ ಆದಂಥ ಟೈಮಲ್ಲಿ ಅವ್ರೇನೋ ಮಾತಾಡೋ, ನಾನೇನೇನೋ ಮಾತಾಡೋ, ತನಿಖೆ ನಡಲಿ ಅಂತ ಹೇಳಿದ್ದೆ. ಇವತ್ತು ಖಾಸಗಿ ರಿವಾಲ್ವರ್ ಇಂದ ಫೈರ್ ಆಗಿದೆ ಅನ್ನೋಂಥದ್ದು ಪೊಲೀಸರು ಕೂಡ ವರದಿ ಕೊಟ್ಟಿರೋ ಕಾರಣ ಅವನ ದೇಹದಲ್ಲಿ ಗುಂಡು ಹಾರಿದೆ ಅಂತ ಸ್ಪಷ್ಟವಾಗಿ ಕಾಣುವಂಥ ಸಂದರ್ಭದಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ಅಲ್ಲ, ಖಾಸಗಿ ರಿವಾಲ್ವರ್ ಅಂದ್ರೆ ಯಾರು ಆಲ್ರೆಡಿ ಜಮಾ ಮಾಡ್ಕೊಂಡಾರ. ಇವಾಗ ನೋಡ್ರಿ, ಖಾಸಗಿ ರಿವಾಲ್ವರ್ಗಳು ಜನರು ಸಾರ್ವಜನಿಕರೇನು ಯಾರು ಕೂಡ ಹೊತ್ಕೊಂಡು ಅಡ್ಡಾಡಲ್ಲ. ಆಲ್ರೆಡಿ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಲೈಸೆನ್ಸ್ ಎಲ್ಲೆಲ್ಲಿ ಪಡ್ಕೊಂಡಿರ್ತಾರ, ಯಾರ್ಯಾರು ಗುಂಡುಗಳು ತಗೊಂಡಿದ್ದಾರ, ಎಲ್ಲವನ್ನೂ ಕೂಡ ಗೊತ್ತಿದಾವ. ಇದರಲ್ಲಿ ಬಂದಿತ್ತು ಸರ್, ಇಲ್ಲಿ ಮಡಿವಾಳ FSL ವರದಿಗೆ ಕಳಿಸಿದ್ರಲ್ಲ ಸರ್, ಏನು ಅವರು ಖಾಸಗಿಯವರು ಮತ್ತು ಒಂದು ನಿಮಿಷ ಮತ್ತೆ ಒಂದು ಸೆಕೆಂಡ್, ಪೊಲೀಸರೇ SP ಸರ್ಕಿಲ್ ಇಂದ ಪೊಲೀಸ್ ಅದರ DSP ಏನಿದ್ದಾರೆ ಮಂದಾರೆಡ್ಡಿ, ಇದಕ್ಕೆಲ್ಲದಕ್ಕೂ ಕಾರಣ ಬಳ್ಳಾರಿ ನಗರದ DSPನೇ ಮೇನ್. ನಾವೆಲ್ಲ ಡೀಟೇಲ್ ಆಗಿ ನಿನ್ನೆ ರಾತ್ರಿ ಒಳಗಡೆ ಅವನ್ನ ಫಸ್ಟ್ ಅಮಾನತ್ ಮಾಡಬೇಕು. ವಿಡಿಯೋ ಪೊಲೀಸರೇ SP ಸರ್ಕಿಲ್ ಇಂದ ಅವ್ನು ಭರತ್ರೆಡ್ಡಿನ ನಮ್ಮ ಮನೆಯವರೆಗೆ ತಗೊಂಡು ಬಂದಿರುವಂಥದ್ದು. ಅದು ಕೂಡ ಏನಂತಂದ್ರೆ ಇಲ್ಲಿ ಫೈರಿಂಗ್ ಆಗ್ತಾ ಇದೆ, ಕಲ್ಲುಗಳು ಬಿದ್ದಿದೆ, ನಾವೆಲ್ಲರಿಗೆ ಒಳಗಡೆ ಬರ್ತಾ ಇದ್ದೀವಿ. ಅವನು DSPನೇ SP ಸರ್ಕಲ್ ಇಂದ ಹಿಡಿದು ಪೊಲೀಸ್ ರಕ್ಷಣೆ ಕೊಟ್ಟವನಿಗೆ ನಮ್ಮ ಮನೆಯವರೆಗೆ ಕರ್ಕೊಂಡು ಬಂದು ಅವನ ಸಮಕ್ಷಮದಲ್ಲೇ ಮನೆ ಮೇಲೆ ಕಲ್ಲುಗಳು, ಬಾಟಲ್ಗಳು, ಫೈರಿಂಗ್ ಎಲ್ಲ ಮಾಡಿರುವಂಥದ್ದು. ಇದೊಂದು ಅವನ ಗಾಂಜಾಗಿರಿ ಅವನ ಹೆಸರೇನು ಅಲ್ಲಲ್ಲ, ಅವನು ಭರತ್ ರೆಡ್ಡಿ ಜೊತೆ ಅವನು ಗಾಂಜಾ ಸಪ್ಲೈಯರು. ಅವನು ಅಲ್ಲಿಗೆ ಕೇಳ್ತಾ ಇರ್ತಾನೆ. ಅಲ್ಲ, ಹೋಗಿ ಬೇಗನೆ ಹೋಗ್ರಿ. ನಿನ್ನೇನು ನಮ್ಮ ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ನಾಗೇಂದ್ರ ಅವರು ಬಿಹಾರ ಮಾಡಕ್ ಹೊಂಟಾರ, ಏನು ಉತ್ತರ ಪ್ರದೇಶ ಮಾಡಕ್ ಹೊಂಟಾರ ಅಂತೇಳಿ. ಒಂದು ನಿಮಿಷ, ಅವನು ಸತೀಶ್ ರೆಡ್ಡಿ ಜೊತೆ ಸತೀಶ್ ರೆಡ್ಡಿದು ಬರ್ತ್ಡೇ ಕಾರ್ಯಕ್ರಮ, ಆ ಟರ್ಬನ್ ಹಾಕೊಂಡಿರೋ ಗನ್ಮೆನ್ಗಳಿದ್ದಾರೆ ನೋಡ್ರಿ. ಇಲ್ಲಿ ಯಾರು ಫೈರ್ ಮಾಡಿದಾರಲ್ಲ, ಇಲ್ಲ ನಾನು ಮೀಡಿಯಾ ಗ್ರೂಪ್ಗೆ ಹಾಕ್ತೀನಿ ನಾನು. ಇದು ಹಿಂದೆ ಇದೆ ನೋಡ್ರಿ, ಆ ಟರ್ಬನ್ ಹಾಕೊಂಡಿದ್ದ ನೋಡ್ರಿ, ಇದು ಇಲ್ಲಿ ಹೋಗ್ತಾ ಇದ್ದಾನೆ ನೋಡ್ರಿ, ಅವನ ಹಿಂದೆ. ಅಂದ್ರೆ ಅವ್ರು ಫೈರ್ ಮಾಡಿದಾರಲ್ರಿ, ಅವರು ಫೈರ್ ಮಾಡಿದ್ರು ಮಾಮ ಬಂದು ಪ್ಲೇ ಮಾಡು. ಏನು ಹೆದರ್ಕೊಂಡು ಹಿಂದೆ ಹೋಗ್ತಾ ಇದೆ, ಸೌಂಡ್ ಇಲ್ಲ. ಅವನು ಸತೀಶ್ ರೆಡ್ಡಿ ಇದು ಹಿಂದೆ ಟರ್ಬನ್ ಈ ವಿಡಿಯೋ ಇಲ್ಲ ಹಾಕಿಲ್ಲ ನೀವು, ಹಾಕ್ಬಾರ್ದು. ಇದು ಏನ್ ಬಂದಿದೆ ಮಾತಾಡ್ತೀನಿ, ಏನ್ ಬಾ ಇವನು ಟೋಟಲ್ ಎಂಟೈರ್ ಗಾಂಜಾ ಪೆಡ್ಲರ್ ನಂಬರ್ 1. ಇವನ ಮೇಲೆ 50 ಕೇಸ್ ಇದೆ. ದೌಲಾ ಅಂತ ಹೇಳಿ ಬರುತ್ತಿದ್ದ, ಅವನಿಗೆ ಫೋನ್ ಬರ್ತಿತ್ತು. ಲೈಟಿಂಗ್ ಬಿಟ್ಟು ಅವನು ದೌಲಾ, ಇವನು MLA ಇಂದ ಅವನಿಗೆ ಫೋನ್, ಅವನು ವಾಟ್ಸಪ್ಪಲ್ಲಿ ಅವನು MLA ಫೋನ್ ಇಟ್ಕೊಂಡಿದ್ದಾನೆ, ರೀಲ್ ಮಾಡ್ಕೊಂಡಿದ್ದಾನೆ. ಇದು ಅವನು ಬರುತ್ತು, ಇವನು ಮಾತಾಡ್ತಾ ಇರೋಂಥ ಟೋಟಲ್ ಅವನೇ.
ಇಲ್ಲಿಂದ ಅವನು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಪ್ಲೈ ಮಾಡ್ತಾನೆ. 50 ಮೇಲೆ ಕೇಸ್ ಹೌದು. ಅವನ್ನ ಕೂಡಿಸ್ಕೊಂಡು ಅವನ ಕಾಲ ಮೇಲೆ ಕಾಲ ಹಾಕ್ಕೊಂಡು ಅವನ ಹತ್ರ ಕುಂತು ಮಾತಾಡ್ತಾ ಇರೋಂಥ ಅವನ ಮೊಬೈಲಲ್ಲೇ ಅವ್ನು ರೆಕಾರ್ಡ್ ಮಾಡ್ಕೊಂಡು ಅವನೇ ರೀಲ್ ಮಾಡಿಬಿಟ್ಟಿರೋ ಬಾಸ್ ಕಾಲಿಂಗ್ ಅಂತ ನೋಡ್ರಿ. ಜನಗಳಿಗೆ. ಆಯ್ತಲ್ಪ ಆಯ್ತಲ್ಲ. ನಿನ್ನೇನೋ ಮಾಜಿ ಮಂತ್ರಿಗಳಾದಂಥ ನಾಗೇಂದ್ರ ಅವರು ಏನೋ ಅವರು ಹೇಳ್ತಾ ಇದ್ರಂತೆ ಬಿಹಾರ್ ಮಾಡಕ್ ಹೊಂಟಾರ, 6 ತಿಂಗಳ ಮಂತ್ರಿ ಅವರು ಏನೋ ಉತ್ತರ ಪ್ರದೇಶ್ ಮಾಡಕ್ ಹೊಂಟಾರ ಅಂತೇಳಿ ಹೇಳ್ತಾ ಇದ್ರಂತೆ. ಬಹುಶಃ ಬಿಹಾರ್ ಮಾಡಕ್ ಹೊರಟಿರೋದು ಕಾಂಗ್ರೆಸ್ಸಿನ ನಾಯಕರು, ಅವ್ರ ಭಾಗದಲ್ಲಿದ್ದಂಥ ಶಾಸಕರು. ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರೋಂಥದ್ದು ನಾವಂತೂ ಯಾರೂ ಅಲ್ಲ. ಸಿನಿಮಾ ಥರ ಫೈರಿಂಗ್ ಮಾಡೋಂಥ ಮಂದಿ ನಾವೇನಲ್ಲ. ಇವತ್ತು ಅವರೇ ಇವತ್ತು ಬಿಹಾರನ್ನು ಮಾಡಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂಥ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನ ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ ಮಾಡಿದ್ವಿ ಅನ್ನೋಂಥ ಅವರು ಹೇಳಕ್ಕೆ ಹೊಂಟಿದ್ದಾರೆ. ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರ, ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ, ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವೇನನ್ನ ಸರ್ಕಾರದಲ್ಲಿ ಇವತ್ತೇನನ್ನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರಿನ ಫಸ್ಟ್ ಈ ಗಲಭೆ ಏನಾಗಿದೆ, ಯಾರು ಅವ್ರ ಜೀವ ಹೋಗಿದೆ ಅವ್ರಿಗೆ ಜೀವ ಹೋದಂಥವ್ರನ್ನ ಅವ್ರಿಗೇನನ್ನ ಜಸ್ಟಿಸ್ ಕೊಡಬೇಕು, ನ್ಯಾಯ ಕೊಡಿಸ್ಬೇಕಾದ್ರಿಗಿನ ಇದರಲ್ಲಿ ತಪ್ಪಿದಸ್ಥರು ಯಾರಿದಾರ, ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು, ಅವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡಿಸೋದನ್ನ ಆಗುತ್ತೆ. ಇಲ್ಲಿದ್ರೆ ನೀವು ಅಧಿಕಾರದಲ್ಲಿ ಇರೋಕ್ಕೋಸ್ಕರ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬೇರೆ ಆರಿಸಿದಂಥವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದರೆ ಮಾಡೋಂಥ ಪ್ರಯತ್ನ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ.